ಮುಸ್ಲಿಮರ ಉದ್ಧಾರಕ್ಕಾಗಿ ಸಂವಿಧಾನ ಬದಲಿಸಬೇಕೆ? ಮೀಸಲಾತಿ ಸಮರ್ಥನೆಯ ಭರದಲ್ಲಿ ಡಿಕೆ ವಿವಾದ, ಸಂಸತ್ನ ಉಭಯ ಸದನಗಳಲ್ಲಿ ಗದ್ದಲ. ಡಿಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ. ಡಿಕೆಶಿಯಿಂದ ವಿವರಣೆ ಪಡೆದ ಹೈಕಮಾಂಡ್, ನನ್ನ ಹೇಳಿಕೆ ಬಿಜೆಪಿ ತಿರುಚುತ್ತಾ ಇದೆ ಅಂತ ಸ್ಪಷ್ಟನೆ. ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ 4 ದಿನವಾದರೂ ದೂರೇ ಕೊಟ್ಟಿಲ್ಲ. ನಾಳೆ ಸುಪ್ರೀಂನಲ್ಲಿ ಪಿಐಎಲ್ ವಿಚಾರಣೆ. ಚೀಟಿ ಮಾಹಿತಿ ಬಿಚ್ಚಿಟ್ರೆ ಕೋಲಾಹಲವಾಗುತ್ತೆ ಅಂದ್ರು ಯತ್ನಾಳ್. ರಾಜ್ಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಗದ್ದಲ. ಕಾಂಗ್ರೆಸ್ಸಿಗರ ಜೊತೆ ವಿಪಕ್ಷ ನಾಯಕರ ಕರೆ ಕದ್ದಾಲಿಕೆನ, ಠಾಣೆಗೆ ದೂರು ಕೊಡ್ಲಿ ಡಿಕೆಶಿ ಸವಾಲು. ಬಿಜೆಪಿ ಶಾಸಕರ ಸಸ್ಪೆಂಡ್ ಹಿಂದೆ ಕಾಂಗ್ರೆಸ್ನ ಚಿತಾವಣಿನ, ವಿಪಕ್ಷಗಳ ಆರೋಪ ತಳ್ಳಿ ಹಾಕಿದ್ರು ಸ್ಪೀಕರ್. ಮುಂದೆ ಏನಾದರೂ ಹೀಗೆ ಮಾಡಿದ್ರೆ ವಜಾ ಮಾಡ್ತೀನಿ ಅಂತಾರೆ ಖಾದರ್ ಅವರು. ಯುಪಿ ಮಾದರಿ ಮಹಾರಾಷ್ಟ್ರದಲ್ಲೂ ಬುಲ್ಡೋಸರ್ ಸದ್ದು. ನಾಗ್ಪುರದ ಗಲಭೆ ಆರೋಪಿಗೆ ಶಾಕ್. ಶಿಂದೆ ಟೀಕಿಸಿದ ಕಾಮಿಡಿಯನ್ ವಿರುದ್ಧ ಆಕ್ರೋಶ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ರೀಲ್ಸ್ ಖಯಾಲಿ. ಬೀದಿಯಲ್ಲಿ ಲಾಂಗ್ ಹಿಡಿದಿದ್ದಕ್ಕೆ ಪೊಲೀಸರು ಹಾಕಿದ್ರು ಕೇಸ್. ರಜತ್ ವಿನಯ್ ಬಂಧನ, ವಿಚಾರಣೆ. ನಂದಿನಿ ಹಾಲಿನ ದರ ಹೆಚ್ಚಳ ಮಾಡುತ್ತಾ ಸರ್ಕಾರ. ಮೇಕೆದಾಟು ವಿಚಾರದಲ್ಲಿ ಮತ್ತೆ ತಮಿಳುನಾಡು ಖ್ಯಾತೆ. ರಾಜ್ಯದ ವಿವಿಧೆಡೆ ಮಳೆಯ ಅವಾಂತರ.